ಅಮ್ಮ, ಮಗನ ಯಶಸ್ಸನ್ನು ನೋಡಿದ್ರೆ 5 ಬಾರಿ ಸತತವಾಗಿ ಗೆದ್ದು ಬಂದಿದ್ದಾರೆ ಮಗನ ಯಶಸ್ಸನ್ನು ನೋಡಿದ್ರೆ ಅಷ್ಟು ದೊಡ್ಡ ಪ್ರೀತಿಯನ್ನು ಇಡೀ ಮಾಗಡಿ ಕ್ಷೇತ್ರದ ಜನ ಕೊಟ್ಟಿದ್ದಾರೆ. ನಿಮಗೆ ಎಷ್ಟು ಖುಷಿ ಆಗುತ್ತೆ? ಮದುವೆ ಆದ ವರ್ಷ BJP MLA ಫಸ್ಟ್ ಟೈಮು, ಆವಾಗೂ ಖುಷಿ ಇತ್ತು. ಆಮೇಲೆ ಅದು ಬಿಡಿಸಿ JDSಗೆ ಹೋದ. JDSಲ್ಲೂ ಗೆದ್ದ, ಎಲ್ಲೂ ಸೋಲಿಲ್ಲ. JDS ಈಗ ಬಿಟ್ಟು ಕಾಂಗ್ರೆಸ್ಗೆ ಬಂದ. ನಮ್ಮ ಯಜಮಾನರು ಕಾಂಗ್ರೆಸ್ಸಲ್ಲೇ ಇದ್ದರು ಮೊದಲಿಂದನೂ. ನಮ್ಮ ಇದೆಲ್ಲ ಕಾಂಗ್ರೆಸ್ಸಲ್ಲೇ ಇದ್ದದ್ದು. ಕಡೆ ಕಾಂಗ್ರೆಸ್ಗೆ ಬಂದ್ಬಿಟ್ಟ, ಖುಷಿ ಆಯಿತು. ಇನ್ನು 25 ವರ್ಷಕ್ಕೇ ಮಗ ರಾಜಕೀಯಕ್ಕೆ ಬರ್ತಾರೆ. ಸೊ ಆ ಭಯ ಇತ್ತ? ಮಗ ಇನ್ನೂ ಚಿಕ್ಕವರು, ಈಗಲೇ ದೊಡ್ಡ ಜವಾಬ್ದಾರಿ ಹೇಳಿಲ್ವರ, ನನಗೆ ಅದ್ರ ಬಗ್ಗೆ ಯಾವುದೂ ಇರಲಿಲ್ಲ, ಭಯ ಅಂಥದ್ದು ಏನೂ ಇರಲಿಲ್ಲ ನನಗೆ. ಆಮೇಲೆ ಖುಷಿ ಆಯಿತು. ಈಗೀಗ ನನಗೆ ಅದ್ರ ಜ್ಞಾನೋದಯ. ಪ್ರತಿ ನಾಮಿನೇಷನ್ಗೂ ಮಗನ ಜೊತೆಲಿ ಹೋಗಿ ನಿಲ್ತೀರಾ ಅಮ್ಮ ನೀವು? ಮಾಗಡಿಗೆ ಹೋಗ್ತೀನಿ. ಮಾಗಡಿಗೆ ಹೋಗಿ ನಾಮಿನೇಷನ್ ಫೈಲ್ ಮಾಡಿದಾಗ ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಅಂತ ಬರ್ತೀನಿ. ಒಂದು ಸಾರಿ ಸೋತೋಗ್ಬಿಟ್ಟು ನಾಮಿನೇಷನ್ಗೆ ಕಾಸು ಅವರೇ ಕೊಡ್ತಾರೆ. ಹೌದಾ? ನೀವು ದುಡ್ಡು ಕೊಡ್ತೀರಂತ? ನಾನೇ ಕೊಡ್ತಾ ಇದ್ದೆ. ಅವರೇ ಕೊಡ್ತಾರೆ. ಯಾರೋ ಬೇರೆಯವರೆಲ್ಲ ಕೊಡೋಕೆ ಬಂದರು. ನಾನು ಯಾವಾಗ ನನಗೆ ಬುದ್ಧಿ ಬಂದಂಗೆ ಆಯಿತು, ಯಾರ ಕೈಲೂ ಕೊಡಿಸ್ಲಿಲ್ಲ. ನಾನೇ ಕೊಡ್ತೀನಿ, ಒಬ್ಬರು ಕೊಡಬೇಡಿ ಅಂತ ನಾನೇ ಕೊಡ್ತೀನಿ. 5 ಬಾರಿ MLA ಆಗಿದ್ದಾರೆ ಅಮ್ಮ ಮಗ. ಸೊ ಮಿನಿಸ್ಟರ್ ಆಗಬೇಕು ಅನ್ನೋದು ಆಸೆ ಎಂಥ ರಾಜಕಾರಣಿಗೂ ಇದ್ದೇ ಇರುತ್ತೆ, ಎಂಥ MLAಗೂ. ಎಂಥವ್ರಿಗೂ ಆಸೆ ಇರ್ತದೆ. ಆದರೆ ನಮ್ಮ ಯಜಮಾನ್ರು ಮಿನಿಸ್ಟ್ರ್ ಆಗಬೇಕು ಅಂತ ಆಸೆ ಇತ್ತು. ಮಿನಿಸ್ಟ್ರು ಮಾಡಿ ಮಧ್ಯದಲ್ಲಿ ಕಿತ್ತಾಕ್ಬಿಟ್ರು. ಅವರು ಒಂದು 15 ದಿವಸ ಮಿನಿಸ್ಟ್ರ್ ಆಗಿದ್ದರು, ಮುಜರಾಯಿ ಮಿನಿಸ್ಟ್ರ್ ಆಗಿದ್ದರು. ಅದನ್ನು ಯಾರೋ ಕಿತ್ತಾಕಿದ್ರು ಬಿಡಿ, ಅದು ಸುದ್ದಿ ಏನು ಬೇಡ. ಅದು ಹೋಯ್ತಾ, ಅವ್ರ ಮಿನಿಸ್ಟ್ರಿಗೆ ಹೋಯ್ತಾ, ಎಲ್ಲ ಹೋಯ್ತು. ಸರಿ, ನನ್ನ ಮಗ ಆಗಬೇಕು ಅನ್ನೋ ಆಸೆ ಅದೇ. ಯಾವಾಗ ಅದೃಷ್ಟ ಬರ್ತದೆ ನೋಡಿ, ಒಂದು ಚೇರ್ಮನ್ನಾರ ಮಾಡೋರಲ್ಲ, ಅದಕ್ಕೆ ಖುಷಿ ಪಟ್ಕೊಂಡಿದ್ದೀನಿ ಅಷ್ಟೇ. ರಾಧಾ ಮೇಡಮ್, ಸರ್ ಫಸ್ಟು ನಿಮ್ಮನ್ನು ನೋಡೋಕ್ಕೆ ಬಂದಿದ್ದು ಎಲ್ಲಿ, ಯಾವಾಗ? ನಾವು ಆ್ಯಕ್ಚುಲಿ ಇಲ್ಲಿ ನವರಂಗ ಹತ್ರ ಮರಿಯಪ್ಪನ ಪಾಳ್ಯ ಅಂತ ಇದೆ, ಅಲ್ಲಿ ನಮ್ಮದು ಸ್ವಂತ ಮನೆಯೇ ಇತ್ತು, ಚಿಕ್ಕದಾಗಿತ್ತು. ಅಲ್ಲಿ ಅವ್ರು ನೋಡ್ಲಿಕ್ಕೆ ಬಂದರು. ಸೊ ಅದಕ್ಕೂ ಮುಂಚಿತವಾಗೇ ನಿಮ್ಮ ತಂದೆಯವ್ರ ಜೊತೆ ಸರ್ಗೆ ಒಡನಾಟ ಇತ್ತು? ಇಲ್ಲ ಆ ಥರ ಏನಿಲ್ಲ. ಯಾವುದೋ ಒಂದು ಇವ್ರಿಗೆ ಕಾರ್ಯಕ್ಕೆ ಅಥವಾ ಕೆಲಸಕ್ಕೆ ಅವ್ರನ್ನ ಒಂದು ಆಫೀಸಲ್ಲಿ ಒಂದ್ಸಲ ಮೀಟ್ ಮಾಡಿದ್ರಂತೆ. ಅದು ನಮ್ಮ ತಂದೆಯವ್ರು ನೆನೆಸ್ಕೊತಾ ಇದ್ರು. ಒಂದ್ಸಲ ಬಂದಿದ್ರು, ನೋಡಿದ್ದೆ, ಆಗ ಚೆನ್ನಾಗಿದ್ದಾರೆ ಅಂತ. ಸರ್, ಬಹಳ ಸ್ವಲ್ಪ ಸಣ್ಣ ವಯಸ್ಸಿಗೆ ಮದುವೆ ಆದ್ರಿ ಅಂತ ಅನ್ಸುತ್ತೆ? ಇಲ್ಲ ಮೇಡಮ್, 29 ವರ್ಷಕ್ಕೆ ಮದುವೆ ಆಗಿದ್ದೆ. ಸೊ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.